ಪೂರಿಯಂತೆ ಉಬ್ಬುವ ತುಂಬ ರುಚಿಯಾಗಿರುವ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿ ಮಾಡೋಣ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್, ಟಿಫಿನ್ ಬಾಕ್ಸ್ ಹಾಗೂ ಉಪವಾಸದ ಸಮಯದಲ್ಲೂ ಕೂಡ ಮಾಡಿಕೊಳ್ಬೋದು. ಹಾಗಿದ್ರೆ ಸಬ್ಬಕ್ಕಿ ಅಥವಾ ಸಾಬುದಾನವನ್ನು ಉಪಯೋಗಿಸಿ ಒಂದು ಪರೋಟವನ್ನು ಮಾಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಬಾಣಲೆಗೆ 1 ಕಪ್ ದಪ್ಪ ಸಾಬಕ್ಕಿಯನ್ನು ಬೆಚ್ಚಗಾಗುವ ತನಕ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಇದು ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿ ಜರಡಿ ಹಿಡಿಯಬೇಕು. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಇಂಚು ಶುಂಠಿ, 2 ಹಸಿಮೆಣಸು, ಬೇಯಿಸಿ ಸಿಪ್ಪೆ ತೆಗೆದ ಮೀಡಿಯಂ ಗಾತ್ರದ ಆಲೂಗಡ್ಡೆ 2, ಇವಿಷ್ಟನ್ನ ಪೇಸ್ಟ್ ಮಾಡಿಕೊಳ್ಳಿ. ನಾವಿಲ್ಲಿ ಆಲೂಗಡ್ಡೆ ಹಾಕುವುದರಿಂದ ಪರೋಟ ತುಂಬ ಸಾಫ್ಟ್ ಆಗುತ್ತದೆ. ನಂತರ ಮಿಕ್ಸಿಂಗ್ ಬೌಲ್ಗೆ ಮಾಡಿಟ್ಟುಕೊಂಡಿರುವ ಸಾಬುದಾನ ಪುಡಿ, ರುಬ್ಬಿದ ಆಲೂಗಡ್ಡೆ ಪೇಸ್ಟ್, 1.5 ಟೀ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಕಾಳುಮೆಣಸಿನ ಪುಡಿ, ಅರ್ಧ ಸ್ಪೂನ್ ಉಪ್ಪು ಇವೆಲ್ಲವನ್ನ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅರ್ಧ ಕಪ್ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿ. ಈ ಹಿಟ್ಟು ಚಪಾತಿ ಹಿಟ್ಟಿನ ಹದವಿರಬೇಕು. ಸಾಬುದಾನ ಹಿಟ್ಟು ನೀರನ್ನು ಹೀರಿಕೊಳ್ಳುತ್ತದೆ, ಹಾಗಾಗಿ ಬೇಕಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನಾದಿಕೊಳ್ಳಿ. 10 ನಿಮಿಷ ಬಿಡಿ. 10 ನಿಮಿಷದ ನಂತರ ಮತ್ತೆ ನಾದಿಕೊಳ್ಳಿ. ಹಿಟ್ಟು ಗಟ್ಟಿ ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಕಲಸಿಕೊಳ್ಳಿ. ಇದನ್ನ ದೊಡ್ಡ ಲಿಂಬೆ ಗಾತ್ರದಷ್ಟು ಉಂಡೆ ಮಾಡಿಕೊಳ್ಳಿ. ಈ ಉಂಡೆಯನ್ನು ಗೋಧಿ ಹಿಟ್ಟಿನಲ್ಲಿ ಲಟ್ಟಿಸಿ ತೀರಾ ತೆಳ್ಳಗೂ ಅಲ್ಲ ದಪ್ಪಗೂ ಅಲ್ಲ ಆ ರೀತಿ ಲಟ್ಟಿಸ್ಕೊಳ್ಳಿ. ಸಾಬುದಾನ ಹಾಕಿರೋದ್ರಿಂದ ಪರೋಟದ ಸುತ್ತಲೂ ಒಡೆಯುತ್ತದೆ. ಹೀಗೆ ನಾವಿಲ್ಲಿ ಆ ಪರೋಟವನ್ನು ಕಾಯಿಸಿಕೊಳ್ಬಹುದು. ಒಂದೇ ರೀತಿ ಕಾಣಿಸಬೇಕು ಅಂತಂದರೆ ಒಂದು ಬಟ್ಟಲು ಅಥವಾ ಮುಚ್ಚಳವನ್ನು ಉಪಯೋಗಿಸಿಕೊಂಡು ವೃತ್ತಾಕಾರವಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತದೆ. ನಂತರ ಕಾದಿರುವ ತವಾ ಅಥವಾ ಕಬ್ಬಿಣದ ಹಂಚಿನಲ್ಲಿ ಮಧ್ಯಮ ಉರಿಯಲ್ಲಿ ಎರಡೂ ಕಡೆ ಬೇಯಿಸಿಕೊಳ್ಳಿ. ಅದರ ಮೇಲೆ ಎಣ್ಣೆ ಅಥವಾ ತುಪ್ಪ ಸವರಿ. ಈಗ ಮೃದುವಾದ ಸಾಬುದಾನ ಪರೋಟ ರೆಡಿ. ಸಬ್ಬಕ್ಕಿ ಪರೋಟ ಪೂರಿಯಂತೆ ಉಬ್ಬುತ್ತೆ, ತುಂಬಾನೇ ಮೃದುವಾಗಿರುತ್ತದೆ. ಲಂಚ್ ಬಾಕ್ಸ್ಗೆ ಒಂದೊಳ್ಳೆ ರೆಸಿಪಿ. ಪುದೀನಾ ಚಟ್ನಿ ಜೊತೆ ಒಂದೊಳ್ಳೆ ಕಾಂಬಿನೇಷನ್. ಸಂಜೆ ತನಕ ಇಟ್ಟರೂ ಕೂಡ ಇದೇ ಸ್ಮೂತ್ನೆಸ್ ಹಾಗೆ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.